ಸಿಲಿಕಾನ್ ಸಿಟಿಯಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ನಿಲ್ಲದೇ ಇರೋದಕ್ಕೆ ಒಂದು ತಾಜಾ ನಿದರ್ಶನ ಲಭ್ಯ ಆಗ್ತಾ ಇದೆ. ಅನ್ಫಾರ್ಚುನೇಟ್ಲಿ ಸುದ್ದುಗುಂಟೆಪಾಳ್ಯ ಪದೇ ಪದೇ ಸದ್ದು ಮಾಡೋದು ಇಂಥ ವಿಚಾರಕ್ಕೇನೆ. ಈಗ ಕೈಗೆ ಸಿಕ್ಕ ವಸ್ತುಗಳನ್ನ ಎತ್ಕೊಂಡು ಆವಾಜ್ ಹಾಕಿದ್ದಾರೆ. ಬಾಟಲ್ ಎತ್ಕೊಂಡು ಪುಡಿ ರೌಡಿಗಳು ರಸ್ತೆಯಲ್ಲೇ ಹೊಡೆದು ವ್ಯಕ್ತಿಯೊಬ್ಬರನ್ನ ನಿಂದಿಸಿದ್ದಾರೆ. ಪ್ರಶ್ನೆ ಮಾಡೋದಕ್ಕೆ ಬಂದಂತ ಪೊಲೀಸರನ್ನ ಕೂಡ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ರೌಡಿಸಂ ಅನ್ನ ತೋರಿಸಿದ್ದಾರೆ, ಅಟ್ಟಹಾಸವನ್ನ ಮೆರೆದಿದ್ದಾರೆ. ಇನ್ನು ಸಿಸಿಟಿವಿಯಲ್ಲಿ ದೂರುದಾರರ ಅಟ್ಟಹಾಸ ಎಲ್ಲವೂ ಸೆರೆಯಾಗಿದ್ದು, ಗಾಂಜಾ ನಶೆಯಲ್ಲಿ ಪ್ರತಿದಿನ ಬೇಕರಿಗೆ ಬಂದು ಕಿರುಕುಳ ಕೊಡ್ತಾ ಇದ್ರು ಈ ಕಿರಾತಕರು ಅನ್ನೋದು ಗೊತ್ತಾಗ್ತಾ ಇದೆ. ವಾರಕ್ಕೆ 2 ಬಾರಿ ಬೇಕರಿಗೆ ಎಂಟ್ರಿ ಕೊಟ್ಟು ಹಫ್ತಾ ವಸೂಲಿ ಮಾಡೋಕ್ ನಿಂತ್ಕೊಂಡಿದ್ರಂತೆ. ಏನೇ ಖರೀದಿ ಮಾಡಿದ್ರು ಹಣವನ್ನ ಪಾವತಿ ಮಾಡದೆ ಗೂಂಡಾಗಿರಿ ತೋರಿಸ್ತಾ ಇದ್ರು ಅಂತ ಹೇಳಿ ಗೊತ್ತಾಗ್ತಾ ಇರೋದು. ನೊಂದ ಬೇಕರಿ ಮಾಲೀಕರಿಗೆ ಜೀವ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ, ಆವಾಜ್ ಹಾಕಿದ್ದಾರೆ. ಸುದ್ಗುಂಟೆಪಾಳ್ಯದ SG ಬೇಕರಿ ಮಾಲೀಕರಿಗೆ ಆವಾಜ್ ಹಾಕಿ ಪೊಲೀಸರನ್ನು ಬಿಡದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರೋದು ಗೊತ್ತಾಗ್ತಾ ಇದೆ. ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ ಗಾಂಜಾ ನಶೆಯಲ್ಲಿ ಯಾವ ರೀತಿ ವರ್ತನೆ ಮಾಡ್ತಿದ್ದಾರೆ ಅಂತ. ನಾವು ರಿಕಾಲ್ ಮಾಡ್ಕೊಳ್ಬಹುದು. ಈಗ ಕೆಲವು ತಿಂಗಳುಗಳ ಹಿಂದೆಯಷ್ಟೇ ಯುವತಿಯೊಬ್ಬರಿಗೆ ಖಾಸಗಿ ಅಂಗಗಳನ್ನ ಮುಟ್ಟಿ ಕಿರುಕುಳ ಕೊಟ್ಟಿದ್ದಂತ ಪ್ರಕರಣ ಇನ್ನೂ ಮಾಸೋ ಮುನ್ನವೇ ಸುದ್ಗುಂಟೆಪಾಳ್ಯ ಲಿಮಿಟ್ಸ್ ನಲ್ಲೇ ಮತ್ತೆ ಅಂಥದ್ದೇ ರೌಡಿಸಂ ವರ್ತನೆ ಬೆಳಕಿಗೆ ಬರ್ತಾ ಇರೋದು, ಪ್ರಕರಣ ವರದಿ ಆಗ್ತಾ ಇರೋದು. ಇದನ್ನ ಗಮನಿಸಿದಾಗ ಯಾವ ರೀತಿ ಇದೆ ಅಲ್ಲಿನ ವ್ಯವಸ್ಥೆ ಅನ್ನುವಂಥ ಪ್ರಶ್ನೆ ಕೂಡ ಮೂಡುತ್ತೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ಅನುಮಾನ ಮೂಡುತ್ತೆ. ಬಿಕಾಸ್ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಪೊಲೀಸರನ್ನ ಕೂಡ ಬಿಡದೇನೆ ನಿಂದಿಸಿ ಅವಾಚ್ಯ ಶಬ್ದಗಳಿಂದ ಪೊಲೀಸರ ಮೇಲೇನೆ ಆವಾಜ್ ಹಾಕಿರೋದು ಗೊತ್ತಾಗ್ತಾ ಇದೆ. ಸೊ ಇದು ಅನೇಕ ಪ್ರಶ್ನೆಗಳಿಗೆ ದಾರಿಯಾಗೋದು. ಸಿಸಿಟಿವಿ ವಿಜುವಲ್ಸ್ ಅಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಬೇಕರಿ, ಮತ್ತೊಂದು ಕಡೆ ಬೇಕರಿ ಒಳಗಡೆ ಯಾವ ರೀತಿ ಕಿರಾತಕರು ತಮ್ಮ ಅಟ್ಟಹಾಸ ಮೆರಿತಾ ಇದ್ದಾರೆ ಅಂತ. ಬಂದು ಬೇಕರಿನಲ್ಲಿ ಏನೋ ಖರೀದಿ ಮಾಡ್ತೀವಿ, ಅದಕ್ಕೆ ಹಣ ಪಾವತಿ ಮಾಡಿ ಹೋಗ್ಬೇಕನ್ನೋದಿಲ್ಲ. ಆ ಮಾಲೀಕರಿಗೆ ಆವಾಜ್ ಹಾಕೋದಲ್ದೇನೆ ಹಫ್ತಾ ವಸೂಲಿ ಮಾಡೋ ಕೂಡ ನಿಂತ್ಕೊಂಡಿದ್ರಂತೆ. ಪೊಲೀಸ್ ಅವ್ರಿಗೆಲ್ಲ ಒಡಗಟ್ಟು ಎಸ್, ಸುದ್ಗುಂಟೆಪಾಳ್ಯದ ಆ ಬೇಕರಿ ಏನು ಇಷ್ಟೆಲ್ಲ ಘಟನೆಗಳಿಗೆ ಸಾಕ್ಷಿ ಆಯಿತು, ಅಲ್ಲಿಂದಾನೇ ನಮ್ಮ ಪ್ರತಿನಿಧಿ ವೆಂಕಟೇಶ್ ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ನಿಜಕ್ಕೂ ಸುದ್ಗುಂಟೆಪಾಳ್ಯದಲ್ಲಿ ನಡೆದಿರುವಂತ ಈ ಘಟನೆ ಮತ್ತು ಕೆಲವು ತಿಂಗಳ ಹಿಂದೆಯಷ್ಟೇ ವರದಿಯಾದಂತ ಘಟನೆ ನೋಡಿದಾಗ ಅಲ್ಲಿನ ಕಾನೂನು ಸುವ್ಯವಸ್ಥೆ ಮೇಲೆ ಅನುಮಾನ ಮೂಡೋದು ಸರ್ವೇ ಸಾಮಾನ್ಯ. ಪೊಲೀಸರಿಗೆ ಆವಾಜ್ ಹಾಕ್ತಾರೆ ಇವರು ಅಂತ ಹೇಳಿದ್ರೆ ಹೇಳೋರು ಕೇಳೋರು ಯಾರಿಲ್ವಾ? ಕಿರಾತಕರನ್ನ ಪೊಲೀಸರ ಭಯ ಇಲ್ವಾ ಇವರಿಗೆ? ಪ್ರಜ್ವಲ, ಹೌದು. ಯಾಕಂತ ಹೇಳಿದ್ರೆ ನಿನ್ನೆ ದಿನ ಒಂದು ಬೇಕರಿಗೆ ನುಗ್ಗಿದಂತಹ ಒಂದು ಪುಂಡ ಸಿಗರೆಟ್ ಅನ್ನು ಮತ್ತು ಟೀ ಅನ್ನು ತೆಗೆದುಕೊಂಡಿದ್ದಾನೆ. ಹಣವನ್ನು ಕೇಳಿದಂತಹ ಸಂದರ್ಭದಲ್ಲಿ ಬೇಕರಿ ಮಾಲೀಕರಿಗೆ ಆವಾಜ್ ಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾನೆ. ಜೊತೆಗೆ ಆ ಸಿಸಿಟಿವಿ ಕ್ಯಾಮೆರಾ ಸೇರಿದಂತೆ ಮೊಬೈಲ್ ಮಾಲೀಕರು ಕೂಡ ಅಂಗಡಿ ಮಾಲೀಕರು ಕೂಡ ಮೊಬೈಲ್ ನಲ್ಲಿ ವಿಡಿಯೋವನ್ನ ಚಿತ್ರೀಕರಣ ಮಾಡ್ಕೊಳ್ತಾ ಇದ್ದಾರೆ. ಆದರೂ ಕೂಡ ಕೇರ್ ಮಾಡದ ಆತ ಅಂಗಡಿ ಒಳಗಡೆ ಇದ್ದಂತಹ ಒಂದು ಬಾಟಲ್ ಅನ್ನ ಹೊರಗಡೆ ತೆಗೆದುಕೊಂಡು ಬಂದು ಇದೇ ಒಂದು ರಸ್ತೆಯಲ್ಲಿ ಹೊಡೆದಾಕ್ತಾನೆ. ಅದಾದ ಬಳಿಕ ಒಂದು ಬಾಟಲ್ ನ ಪೀಸ್ ಅನ್ನ ತೆಗೆದುಕೊಂಡು ಅವಾಚ್ಯ ಶಬ್ದಗಳಿಂದ ಪೊಲೀಸರನ್ನೇ ನಿಂದನೆ ಮಾಡುವಂತದ್ದು, ತೀರಾ ಕೆಟ್ಟ ಪದಗಳಿಂದ ಆತ ಬೈಯುವಂತ ಕೆಲಸವನ್ನ ಮಾಡ್ತಾನೆ. ಕಳೆದ ಕೆಲವು ತಿಂಗಳುಗಳ ಹಿಂದೆ ಕೂಡ ಸುದ್ಗುಂಟೆಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯುವತಿಯ ಖಾಸಗಿ ಅಂಗವನ್ನ ಮುಟ್ಟಿ ವಿಕೃತಿಯನ್ನ ಮೆರೆದಂತವನ್ನ ಸುಮಾರು 600ಕ್ಕೂ ಹೆಚ್ಚು ಸಿಸಿಟಿವಿಗಳ ಪರಿಶೀಲನೆ ಮಾಡಿ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ರು. ಆ ಒಂದು ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ ಈಗ ಬೆಳಕಿಗೆ ಬರ್ತಾ ಇರುವಂತದ್ದು. ಸುದ್ಗುಂಟೆಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ರೀತಿಯಾದಂತಹ ದುಷ್ಕೃತ್ಯಗಳು ಪದೇ ಪದೇ ಆಗ್ತಾ ಇದೆ ಅಂತ ಹೇಳಿ ಇನ್ನು ಸ್ಥಳೀಯರು ಕೂಡ ಈ ವ್ಯಕ್ತಿಗಳು ನಡೆಸಿರುವಂತಹ ಅಟ್ಟಹಾಸಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೇವಲ ಇದೊಂದೇ ಬೇಕರಿ ಅಲ್ಲ, ಇಲ್ಲಿರುವಂತಹ ಸುಮಾರು ಬೇಕರಿಗಳಿಗೆ ತೆರಳಿ ಅವರು ಹಣವನ್ನ ಕೇಳುವಂತದ್ದು, ಬೀಡಿ ಸಿಗರೇಟ್ ಅನ್ನ ಕೇಳುವಂತಹದ್ದು ಎಲ್ಲವನ್ನು ಮಾಡ್ತಾರೆ. ಕೊಡದೇ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಬೈಯುವಂತ ಕೆಲಸವನ್ನು ಮಾಡುವಂತದ್ದು, ಆವಾಜ್ ಹಾಕುವಂತದ್ದು ಎಲ್ಲವನ್ನು ಕೂಡ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಎಷ್ಟೇ ಬಾರಿ ಪೊಲೀಸರಿಗೆ ನಾವು ಮನವಿಯನ್ನು ಮಾಡಿಕೊಂಡ್ರು ಪೊಲೀಸರು ಇಲ್ಲಿ ಬರುವ ಹೊತ್ತಿಗೆ ಅವರು ಬರುವಂತ ಸಂದರ್ಭದಲ್ಲಿ ಕೂಡ ಸೈರನ್ ಹಾಕೊಂಡು ಬರ್ತಾರೆ. ಆ ಸೌಂಡ್ ಕೇಳಿದ ತಕ್ಷಣ ಅವರು ಎಸ್ಕೇಪ್ ಆಗ್ತಾರೆ. ಆದ್ರೆ ಮತ್ತೆ ಪುನಃ ಬಂದು ಇದೇ ರೀತಿಯಾದಂತಹ ಕೃತ್ಯಗಳನ್ನು ಅವರು ಮಾಡ್ತಾ ಇರುವಂತದ್ದು. ಇದರಿಂದ ರೋಸಿವಾಗಿರುವಂತಹ ಸ್ಥಳೀಯರು ಕೂಡ ಪೊಲೀಸರು ನೈಟ್ ಬೀಟ್ ಅನ್ನ ಜಾಸ್ತಿ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಇದೇ ಸ್ಥಳೀಯವಾಗಿರುವಂತಹ ಅಪ್ಪಿ ಎನ್ನುವಂತಹ ಯುವಕ ಈ ರೀತಿಯಾದಂತಹ ಕೃತ್ಯವನ್ನ ಎಸಗ್ತಾ ಇದ್ದಾನೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಅವನ ಜೊತೆಯಲ್ಲಿ
ಪಕ್ಕದಲ್ಲಿರುವಂತಹ ಸಹಚರರು ಕೂಡ ಈ ರೀತಿಯಾಗಿ ಗಲಾಟೆಗಳನ್ನ ಮಾಡ್ತಾ ಇದ್ದಾರೆ. ಇನ್ನು ಭಯಗೊಂಡಿರುವಂತಹ ಬೇಕರಿ ಮಾಲೀಕ ಇದುವರೆಗೂ ಕೂಡ ಬೇಕರಿಯನ್ನು ಕೂಡ ಓಪನ್ ಮಾಡಲಿಲ್ಲ. ಕಾಲ್ ಮಾಡಿದಂತಹ ಸಂದರ್ಭದಲ್ಲಿ ತಮಗೆ ಜೀವ ಬೆದರಿಕೆ ಇದೆ ಸರ್, ನಾವು ಬರೋದಕ್ಕೂ ಕೂಡ ಹೆದರಿಕೆ ಆಗ್ತಾ ಇದೆ ಅಂತ ಹೇಳಿ ಅವರು ಬೇಕರಿಯನ್ನ ಲಾಕೌಟ್ ಮಾಡ್ಕೊಂಡು ಹೋಗಿದ್ದಾರೆ. ಇಷ್ಟರ ಮಟ್ಟಿಗೆ ಇಲ್ಲಿ ಯುವಕರು ಪುಂಡಾಟವನ್ನ ಮೆರೆಸ್ತಾ ಇರುವಂತದ್ದು. ಅಕ್ಕಪಕ್ಕದಲ್ಲಿರುವಂತಹ ಏರಿಯಾಗಳ ಯುವಕರು ಕೂಡ ಇಲ್ಲಿ ಬಂದು ಗಲಾಟೆಯನ್ನು ಮಾಡುವಂತದ್ದು. ಗಾಂಜಾದಲ್ಲಿ ಯುವತಿಯರು ಓಡಾಡುವಂತಹ ಸಂದರ್ಭದಲ್ಲಿ ಚುಡಾಯಿಸ್ತಾರೆ, ಏನಾದ್ರೂ ಕೇಳಕ್ ಹೋದ್ರೆ ನಮ್ಮ ಮೇಲೆ ಹಲ್ಲೆ ಮಾಡಕ್ಕೆ ಬರ್ತಾರೆ ಅಂತ ಹೇಳಿ ಸ್ಥಳೀಯರು ಕೂಡ ಒಂದು ಭಯದ ವಾತಾವರಣದಲ್ಲಿ ಇಲ್ಲಿ ಜೀವನವನ್ನು ಮಾಡ್ತಾ ಇರುವಂತದ್ದು. ಪೊಲೀಸರು ಇವರಿಗೆ ತಕ್ಕ ಶಿಕ್ಷೆಯನ್ನ ಕೊಡಬೇಕು ಮತ್ತೆ ಅವ್ರನ್ನ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಂಡ್ರೆ ಮಾತ್ರ ಇಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ನೆಮ್ಮದಿ ಅಂತ ಹೇಳ್ಬೋದು. ಇನ್ನು ಬೇರೆ ಊರುಗಳಿಂದ ಬಂದು ಜೀವನ ಮಾಡ್ತಾ ಇರುವಂತವ್ರಿಗೂ ಕೂಡ ಈ ರೀತಿಯಾದಂತಹ ಕೃತ್ಯಗಳಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳ್ಬೋದು. ಪ್ರಜ್ವಲ, ಹಿರಿಯ ಅಧಿಕಾರಿಗಳು ಇಲ್ಲಿ ಗಮನ ಹರಿಸಬೇಕಾಗಿದೆ, ಜೊತೆಗೆ ಶಾಸಕರು ಕೂಡ ಈ ಕುರಿತಂತೆ ಸ್ಟ್ರಿಕ್ಟ್ ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಮುಂದಾಗಬೇಕಾಗಿದೆ. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.